ಎಲ್ರಿಗೂ ನಮಸ್ಕಾರ. ಶಿರಸಿಯ ಶ್ರೀ ಮಾರಿಕಾಂಬೆ ದೇವಸ್ಥಾನದಲ್ಲಿ ದೇವಿಯ ಜಾತ್ರೆಯ ಸಮಯದಲ್ಲಿ ನಡೆಯುವಂತಹ ರಥೋತ್ಸವದ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಲ್ಲಿವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ. ಕರ್ನಾಟಕದಲ್ಲಿಯೇ ಸುಪ್ರಸಿದ್ಧವಾದಂತಹ ತುಂಬಾ ವಿಜೃಂಭಣೆಯಿಂದ ನಡೆಯುವಂತಹ ಸಹಸ್ರಾರು ಭಕ್ತರು ಸೇರುವಂತಹ ಒಂದು ಪ್ರಸಿದ್ಧ ಸನ್ನಿಧಾನ ಅಂತ ಹೇಳಿದ್ರೆ ಅದು ಶಿರಸಿಯ ಶ್ರೀ ಮಾರಿಕಾಂಬೆ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಶಿರಸಿಯ ಶ್ರೀ ಮಾರಿಕಾಂಬೆ ದೇವಿಯ ಕಥೆ ಏನು, ಆಕೆಯ ಇತಿಹಾಸ ಏನು, ಯಾವ ರೀತಿ ಆಕೆಯ ಚರಿತ್ರೆ ಇದೆ, ಆಕೆಯ ಜೀವನ ಒಂದು ಸತ್ಯ ಘಟನೆ ಆಧಾರಿತ ಒಂದು ಜೀವನ ಆಕೆಯದು, ಅದು ಯಾವ ರೀತಿಯಾಗಿತ್ತು. ಒಬ್ಬ ಬ್ರಾಹ್ಮಣ ಯುವತಿ ಬ್ರಾಹ್ಮಣೇತರ ಯುವಕನನ್ನು ವರಿಸಿ ಮದುವೆಯಾಗಿ ಅನ್ಯಾಯ, ಸುಳ್ಳು, ವಂಚನೆಯನ್ನ ಅದರ ವಿರುದ್ಧ ಹೋರಾಟ ಮಾಡಿ ಅದೆಲ್ಲ ಸಹಿಸದೆ ತನ್ನ ಗಂಡನ ರುಂಡವನ್ನೇ ಚಂಡಾಡಿ ಕೊಂಡಾಡಿದ ಆ ಶಿರಸಿ ಮಾರಮ್ಮನ ರೋಚಕ ಕಥೆಯನ್ನ ನಾನು ಈ ವಿಡಿಯೋದ ಮೂಲಕ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬ್ರಾಹ್ಮಣ ಯುವತಿ ಸಂತೆಯ ಬೀದಿಯಲ್ಲಿ ನೋಡಿದಂತಹ ಬ್ರಾಹ್ಮಣೇತರ ಯುವಕ ಇವಳ ವಿಳಾಸವನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಸಾಹಸ ಪಡ್ತಾನೆ. ವಿಳಾಸವನ್ನ ಹಾಗೂ ಇದು ತಿಳ್ಕೊಳ್ತಾನೆ. ಅವರ ಮನೆಗೆ ಹೋಗ್ಬೇಕು, ಯಾವ ರೀತಿ ಹೋಗ್ಬೇಕು ಅಂತ ಹೇಳಿದ್ರೆ ಅವರು ಬ್ರಾಹ್ಮಣ ಮನೆತನದವರು, ಬ್ರಾಹ್ಮಣೇತರ ಹುಡುಗ ಯಾವ ರೀತಿ ಹೋಗ್ತಾನೆ, ಹೇಗೆ ಹೋಗ್ಬೋದಂತ ಯೋಚನೆ ಮಾಡ್ಕೊಂಡು ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳ್ಕೊಂಡು ನನಗೆ ವೇದ ಉಪನಿಷತ್ಗಳು ವಿದ್ಯೆಗಳನ್ನ ಕಲಿಬೇಕು ಅನ್ನುವ ಒಂದು ಸುಳ್ಳು ಹೇಳ್ಕೊಂಡು ಅವರ ಮನೆಗೆ ನುಗ್ತಾನೆ. ಅವರ ಮನೆಗೆ ಹೋದಾಗ ಚೆನ್ನಾಗಿ ವರ್ಷಗಳು ಉರುಳಿದಂತೆ ಚೆನ್ನಾಗಿ ವೇದ ಉಪನಿಷತ್ಗಳನ್ನ ವಿದ್ಯೆಗಳನ್ನ ಅವನು ಚೆನ್ನಾಗಿ ಕಲಿತು ಹೀಗೆ ದಿನಗಳು ಕಳೆದಂತೆ ಅಲ್ಲಿರುವ ಬ್ರಾಹ್ಮಣ ಯುವತಿಯನ್ನ ವರಿಸಿಕೊಂಡು ಮದುವೆ ಆಗ್ತಾನೆ. ಮದುವೆಯಾಗಿ ಹಲವು ದಿನಗಳಾದ್ಮೇಲೆ ಅವರಿಗೆ ಒಂದು ಮಗ ಕೂಡ ಹುಟ್ಟಾನೆ. ಹೀಗೆ ಕೆಲವು ದಿನ ಕಳೆದ ನಂತರ ತುಂಬಾ ಚೆನ್ನಾಗಿ ಇವರು ಸಂಸಾರವನ್ನ ನಡೆಸ್ಕೊಂಡು ಹೋಗ್ತಾರೆ, ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗ್ತಾರೆ. ಆದ್ರೆ ಕೆಲವು ದಿನಗಳು ಕಳೆದ ನಂತರ ನಾಲಿಗೆಯ ಚಪಲಕ್ಕೆ ಇವನು ಮಾಂಸಾಹಾರವನ್ನ ಬಿಟ್ಟಿರೋದಕ್ಕಾಗ್ದೇನೆ ಮಾಂಸಾಹಾರವನ್ನ ಸೇವಿಸ್ತಾನೆ. ಅದು ಈ ಮಾರಿಕಾಂಬೆ ನೋಡ್ಬಿಟ್ಟು ಅದನ್ನ ಸಹಿಸ್ಕೊಳಕ್ ಆಗ್ದೇನೆ ಇವನ ಚರಿತ್ರೆಯನ್ನ ತಿಳ್ಕೊಳ್ತಾನೆ. ಹಾಗೆ ಇವಳ ರುಂಡವನ್ನ ಸ್ವಂತ ಗಂಡನ ರುಂಡವನ್ನ ಚೆಂಡಾಡ್ತಾಳೆ ಅನ್ನುವ ಕಥೆ ಒಂದು ಮೂಲವಾದರೆ, ಇನ್ನೊಂದು ಬಲ್ಲ ಮೂಲದ ಪ್ರಕಾರ ಇವನು ಎಮ್ಮೆ ಚರ್ಮದಿಂದ ಈ ಚಪ್ಪಲಿಯನ್ನು ಹೊಲಿತಾ ಇರ್ತಾನೆ. ಇವನು ಅಪ್ಪನ ಜೊತೆ ಕಾಡಿಗೆ ಹೋಗ್ತಾನೆ. ಅವನು ತನ್ನ ಕೆಲಸವನ್ನ ನೋಡ್ತಾನೆ. ಅಪ್ಪ ಮಾಡುವಂತ ಕೆಲಸ ನೋಡಿದಾಗ ಮಗ ಏನಪ್ಪಾ ಮಾಡ್ತಾ ಇದೀಯ ನೀನು ಚಪ್ಪಲಿ ಇಟ್ಕೊಂಡು ಅಂತ ಕೇಳಿದಾಗ ಅಪ್ಪ ಹೇಳ್ತಾನೆ, ಇಲ್ಲ ಮಗನೇ, ನಾನು ಎಣ್ಣೆ ಚರ್ಮದಿಂದ ಚಪ್ಪಲಿ ಹೊಲಿತಾ ಇದ್ದೇನೆ, ಇದು ನನ್ನ ಕುಲ ಕಸುಬು ಅಂತ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಇದು ಯಾರಿಗೂ ಹೇಳ್ಬೇಡ, ನಿನ್ನ ಅಮ್ಮನಿಗಂತೂ ಹೇಳಲೇಬೇಡ ಅನ್ನೋ ಪ್ರಮಾಣವನ್ನ ತೆಗೆದುಕೊಳ್ತಾನೆ. ಪ್ರಮಾಣವನ್ನ ಓಕೆ ಅಂತ ಹೇಳ್ಕೊಂಡು ಸರಿ ಆಯ್ತು ನಾನು ಯಾರಿಗೂ ಹೇಳೋದಿಲ್ಲ ಅಂತ ಮಗ ಸುಮಾರು ದಿನಗಳಾದ್ಮೇಲೆ ಒಂದಿನ ಚಪ್ಪಲಿಯನ್ನ ಇಟ್ಕೊಂಡು ಹೊಲಿಯುವಂತ ಪ್ರಯತ್ನವನ್ನ ಮಾಡ್ತಾನೆ. ಇದನ್ನು ನೋಡಿದಂತಹ ಮಾರಮ್ಮ ಸ್ವತಃ ಏನ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ಅಮ್ಮ ಇದನ್ನೇ ಅಪ್ಪ ಮಾಡೋದು, ಮನೆ ಅವರು ಕೆಲ್ಸಕ್ಕೆ ಅಂತ ಹೋಗ್ತಾರಲ್ಲ ಚಪ್ಪಲಿಯನ್ನ ಹೊಲಿತಾರೆ ಅಂತ ಹೇಳಿದಾಗ ಆ ಅಮ್ಮನಿಗೆ ತುಂಬಾ ಕೋಪ ಬರುತ್ತೆ. ರೌದ್ರಾವತಾರವನ್ನ ತಾಳ್ತಾಳೆ, ಮಗನನ್ನ ಎಳೆದುಕೊಂಡು ಹೋಗ್ತಾಳೆ. ನಡಿ ನೀವು ನಿಮ್ಮಪ್ಪ ಇರುವ ಜಾಗವನ್ನ ತೋರಿಸು ಅಂತ ಹೇಳ್ತಾಳೆ. ಅವನು ಕರೆದುಕೊಂಡು ಹೋಗ್ತಾನೆ. ದಟ್ಟವಾದ ಅರಣ್ಯ, ಅಲ್ಲಿ ಒಂದು ಸಣ್ಣ ಕುಟೀರ ಇರುತ್ತೆ. ಆ ಕುಟೀರದಲ್ಲಿ ಎಮ್ಮೆ ಚರ್ಮದಿಂದ ಚಪ್ಪಲಿಯನ್ನ ಹೊಲಿತಾ ಇರ್ತಾನೆ. ಅದನ್ನ ಮಾರಮ್ಮ ತನ್ನ ಸ್ವಂತ ಕಣ್ಣಿಂದಾನೇ ನೋಡ್ತಾಳೆ. ನೋಡಿ ಅವಳು ರೌದ್ರಾವತಾರವನ್ನ ತಾಳ್ತಾಳೆ. ಸುಳ್ಳು, ವಂಚನೆ, ಮೋಸವನ್ನ ಮಾಡಿ ನನ್ನನ್ನು ವರಿಸ್ಕೊಂಡು ಮದುವೆ ಆದೆ ನೀನು, ಸುಳ್ಳ ಅಂತ ಹೇಳ್ಕೊಂಡು, ಮೋಸಗಾರ ಅಂತ ಹೇಳ್ಕೊಂಡು ಅವಳನ್ನ ಸಂಹಾರ ಮಾಡೋದಕ್ಕೆ ಓಡಿಸ್ಕೊಂಡು ಹೋಗ್ತಾಳೆ. ಆದ್ರೆ ಅವನು ವಿದ್ಯೆಯನ್ನು ಕಲಿತಿರೋದ್ರಿಂದ ಕೋಳಿ, ಕುರಿ ಇದ್ರಲ್ಲೆಲ್ಲ ಅವನು ಸೇರ್ಕೊಳ್ತಾನೆ. ಆದ್ರೆ ಅವನು ಬಚಾವಾಗೋದಕ್ಕೆ ಆಗೋದಿಲ್ಲ. ಕೊನೆಗೆ ಕೋಣದ ದೇಹದಲ್ಲಿ ಸೇರ್ಕೊಂಡಾಗ ಮಾರಿಕಾಂಬೆ ಕೋಣದ ರುಂಡವನ್ನ ಕಡಿತಾಳೆ. ರುಂಡವನ್ನ ಕಡಿದಾಗ ಆ ರಕ್ತ ತನ್ನ ಮುಖದಲ್ಲಿ ಚಿಲುಮೆ ತನ್ನ ಮುಖದಲ್ಲಿ ಬಂದಾಗ ರೌದ್ರಾವತಾರವನ್ನ ತಾಳ್ತಾಳೆ. ಕೆಂಪು ರಕ್ತ ಭರಿತವಾದ ಮುಖ, ಅವಳು ರಣಚಂಡಿ ಆಗ್ತಾಳೆ. ಸುಳ್ಳು, ಮೋಸ, ವಂಚನೆಗೆ ತನ್ನ ಸ್ವಂತ ಗಂಡನ ರುಂಡವನ್ನೇ ಚೆಂಡಾಡಿದಂತಹ ಒಂದು ರೋಚಕ ಒಂದು ಹೆಣ್ಣಿನ ಕಥೆ ಇದು. ಇವಳು ತನ್ನ ಮಗನನ್ನ ಮನೆಗೆ ಕರ್ಕೊಂಡು ಹೋಗಿ ಮನೆಗೆ ಬೆಂಕಿ ಹಚ್ಕೊಂಡು ಸ್ವತಃ ತಾನು ಮತ್ತು ತನ್ನ ಮಗನನ್ನ ಬೆಂಕಿ ಹಚ್ಕೊಂಡು ಮನೆಗೆ ಬೆಂಕಿ ಹಚ್ಕೊಂಡು ತಾನು ಸಾಯ್ತಾಳೆ. ಇದನ್ನೆಲ್ಲ ನೋಡಿದಂತ ಊರಿನ ಜನರು ಇವಳು ಸಾಮಾನ್ಯವಾದ ಮಹಿಳೆ ಅಲ್ಲ, ಇವಳು ಏನೋ ಒಂದು ಶಕ್ತಿಯನ್ನ ಹೊಂದಿದಂತಹ ಮಹಿಳೆ ಅಂತ ಕೈ ಮುಗಿತಾರೆ. ಇದು ಶಿರಸಿಯ ಶ್ರೀ ಮಾರಿಕಾಂಬೆಯಾಗಿ ನೆಲೆ ನಿಲ್ತಾಳೆ. ತುಂಬಾ ಪವಾಡ ಭರಿತವಾದಂತಹ ಶಿರಸಿಯ ಶ್ರೀ ಮಾರಿಕಾಂಬೆ ದೇವಿಯ ಕಥೆ ಇದು, ರೋಚಕ ಕಥೆ ಇದು ಈ ತಾಯಿಯ ಕಥೆ. ಆದ್ರೆ ಈ ತಾಯಿ ಕೂಡ ಹಾಗೆ ನ್ಯಾಯ, ನೀತಿ, ಸತ್ಯ, ಧರ್ಮ ಎಲ್ಲಿರುತ್ತೋ ಅಲ್ಲಿರ್ತಾಳೆ. ನಾವು ಎಷ್ಟು ಸತ್ಯಯುತವಾಗಿರ್ತೇವೆ ನಮ್ಮನ್ನ ಕಾಯ್ತಾಳೆ. ನಾವು ಮೋಸ, ವಂಚನೆ, ಅನ್ಯಾಯವನ್ನ ಮಾಡ್ತೀವಿ ಅಂತ ಗೊತ್ತಾದ್ರೆ ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಕೈ ಹಿಡಿಯೋದಿಲ್ಲ. ನಾವು ಸತ್ಯ ಧರ್ಮದಲ್ಲಿ ಅಮ್ಮ ಅಂತ ಕೂಗಿದಾಗ ನಮ್ಮ ಕೈ ಹಿಡ್ಕೊಂಡು ಬರ್ತಾಳೆ. ಯಾವುದೇ ಕಾರಣಕ್ಕೂ ಕೊನೆಯ ಕ್ಷಣದಲ್ಲೂ ನಮ್ಮನ್ನ ಕಾಯ್ಕೊಂಡು ಬರ್ತಾಳೆ. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮನ್ನ ಕೈ ಬಿಡೋದಿಲ್ಲ ಅಂತ ಪವಾಡ ಭರಿತ ಶಿರಸಿಯ ಶ್ರೀ ಮಾರಿಕಾಂಬೆ. ನೀವು
ಯಾವುದೇ ಮೂಲೆಯಲ್ಲಿ ಈ ತಾಯಿಯನ್ನ ನೋಡ್ಬೇಕು ಅಂತ ಮನಸಾರ ಭಕ್ತಿಪೂರ್ವಕವಾಗಿ ಇಚ್ಛೆ ಪಟ್ಟಲ್ಲಿ ತಾಯಿ ಯಾವತ್ತಾದ್ರೂ ಜೀವಮಾನದಲ್ಲಿ ಒಂದು ದಿನ ಆದ್ರೂ ನಿಮ್ಮನ್ನು ದರ್ಶನ ಪಡಿಸ್ತಾಳೆ ಈ ತಾಯಿ. ಅಷ್ಟು ಪವಾಡಭರಿತವಾದಂತ ತಾಯಿ. ನಿಜಕ್ಕೂ ಈ ತಾಯಿಯ ರೂಪವನ್ನು ನೀವು ನೇರವಾಗಿ ನೋಡಿದ್ರೆ ಆ ರಕ್ತ ಭರಿತ ಕೆಂಪು ಮುಖ, ಆ ರೌದ್ರಾವತಾರ ತಾಳಿದಂತಹ ಮುಖ, ಅದೇ ರೀತಿ ಆ ನಿಜವಾಗಿ ನೀವು ನೋಡಬಹುದು. ಶ್ರೀ ಮಾರಿಕಾಂಬೆ ದೇವಸ್ಥಾನಕ್ಕೆ ಬಂದಾಗ ನಿಜವಾಗಿ ಆ ತಾಯಿಯ ದರ್ಶನ ಪಡೆದು ನೀವು ಹೊರಗೆ ಬಂದಾಗ ನನ್ನ ಜನ್ಮ ಪಾವನವಾಯಿತು. ನಿಜವಾಗಿ ಇವತ್ತು ನಾನು ನನ್ನ ಈ ದೇವಲೋಕದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯನ್ನು ನಾನು ಇವತ್ತು ನಿಜವಾಗಿ ನೇರವಾಗಿ ನೋಡಿದ್ದೇನೆ ಅನ್ನುವಂತ ಒಂದು ಖುಷಿ ನಿಮ್ಗೆ ಭಾಸವಾಗ್ತದೆ. ನಾವು ತಿರುಪತಿ ದೇವರನ್ನ ನೋಡ್ಕೊಂಡು ಹೊರಗೆ ಬಂದಾಗ ನನ್ಗೆ ಎಲ್ಲೋ ಸ್ವರ್ಗದಲ್ಲಿ ಶ್ರೀ ವೆಂಕಟೇಶ್ವರನ ನೇರವಾಗಿ ನೋಡ್ದಂಗಾಯ್ತು ಅನ್ನುವಂತ ಒಂದು ಅನುಭವ ಆಗ್ತದೆ. ಅದೇ ರೀತಿ ಶಿರಸಿ ಶ್ರೀ ಮಾರಿಕಾಂಬೆ ದೇವಿಯನ್ನ ನಾವು ಗರ್ಭಗುಡಿಯಿಂದ ನೇರವಾಗಿ ನೋಡಿ ಹೊರಗಡೆ ಹೋದಾಗ ನಮ್ಗೆ ಅದೇ ರೀತಿ ಅನುಭವ ಆಗುತ್ತೆ. ಶಿರಸಿಯ ಶ್ರೀ ಮಾರಿಕಾಂಬೆಯ ಪವಾಡ ಅಂತಹ ಒಂದು ಶಕ್ತಿಯುತ ಪವಾಡ ಭರಿತ ಒಂದು ತುಂಬಾ ಒಂದು ಶಕ್ತಿಯನ್ನ ಹೊಂದಿದ್ದಾಳೆ. ಆತ ಅಪಾರವಾದ ಮಹಿಮೆಯನ್ನ ಹೊಂದಿದ್ದಾಳೆ. ಅಮ್ಮ ಅಂತ ಬೇಡಿ ಬಂದ ಮಕ್ಕಳನ್ನ ಸದಾ ಬೆನ್ಗಾವಲಾಗಿ ಕಾಯ್ತಾ ಇದ್ದಾಳೆ ಇವತ್ತಿಗೂ ಕೂಡ. ಅಂತಹ ಪವಾಡ ಅಲ್ಲಿ ನೆರೆದಿರುವಂತಹ ಸಹಸ್ರಾರು ಭಕ್ತರ ಅದಕ್ಕೆ ಸಾಕ್ಷಿ. 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಶಿರಸಿ ಮಾರಿಕಾಂಬೆ ದೇವಿಯ ಜಾತ್ರೆಗೆ ಜನ ಯಾವ ಮೂಲೆಯಿಂದ ಬರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಸಹಸ್ರಾರು ಭಕ್ತರು. ಜಾತ್ರೆ ಕೂಡ ಅಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ. ಆ ತಾಯಿಯ ಪವಾಡ ಅಷ್ಟು ಆ ಊರಿನಲ್ಲಿ ಆ ಟೈಮಲ್ಲಿ ಅಷ್ಟು ಸಮೃದ್ಧಿ ಕೂಡ ಇರುತ್ತೆ. ಆ ತಾಯಿಯ ಪವಾಡ ಕೂಡ ಅಷ್ಟೇ ಒಂದು ಅಪಾರವಾದದ್ದು. ಅಷ್ಟ ದಿಕ್ಕುಗಳಿಂದ ಬರುವಂತ ಎಲ್ಲ ಕಷ್ಟ ಕಾರ್ಪಣ್ಯಗಳು ಆ ತಾಯಿ ಮಂಜಿನಂತೆ ಕರಗಿಸ್ತಾಳೆ ಅನ್ನುವ ನಂಬಿಕೆ ಇದೆ. ಆ ತಾಯಿ ನಿಮ್ಮೆಲ್ಲರ ಬಾಳನ್ನ ಬೆಳಗಿಸ್ಲಿ, ಅಷ್ಟ ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ. ಈ ವಿಡಿಯೋವನ್ನ ನೋಡಿದಕ್ಕೆ ಧನ್ಯವಾದಗಳು.